ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 35ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಅಜ್ಜಣ್ಣ ಅಜ್ಜಣ್ಣ ಮನೆಯೊಳಗೆ ಕಾಲಿಡುವಾಗಲೇ ಕೂಗುತ್ತಾ ಬಂದಿದ್ದಳು ಅಂಜು. ಏನಂಜು, ಹೀಗೆ ಕೂಗ್ತಾ ಇದೆಯಾ? ಏನಾಯಿತು? ಅವಳ ಮನದಲ್ಲಿ ಹೊಕ್ಕಿರುವ ಅನುಮಾನದ ಭೂತದ ಬಗ್ಗೆ ಅರಿಯದೆ ಶಾಂತವಾಗಿ ಕೇಳಿದನು ಅಜಯ್. ಮಮ್ಮ ಇಲ್ಲಿ? ಬುಲೆಟ್ ಹೊಡೆದಂತೆ ಬಂದಿತ್ತು ಪ್ರಶ್ನೆ. ಅವತ್ತೇ ಹೇಳಿದ್ನಲ್ಲ ಅಂಜು, ಅವಳನ್ನು ಟ್ರೀಟ್ಮೆಂಟ್ಗೆ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ ಅಂತ ಶಾಂತವಾಗಿಯೇ ಹೇಳಿದ ಅಜಯ್. ಅಣ್ಣ, ನಿನ್ನ ಮಾತಲ್ಲಿ ಸ್ವಲ್ಪ ಮರ್ಯಾದೆ ಇರಲಿ. ಅವರು ನನ್ನ ಮಮ್ಮ, ಅವರನ್ನು ಏಕವಚನದಲ್ಲಿ ಕರಿಬೇಡ. ಸಿಟ್ಟಿನಿಂದ ಬಂದಿತ್ತು ಅವಳ ಮಾತು. ನನಗೂ ಅವಳು ಹೆತ್ತ ತಾಯಿನೇ. ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ಅದನ್ನು ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಅಜಯ್ ಕೂಡ ಮಾತಿನಲ್ಲಿ ಹಿಂದೆ ಬೀಳುವವನಲ್ಲ. ನಿಂಗೆ ಎಲ್ಲ ಗೊತ್ತಿದೆ ಬಿಡು ಎಂದವಳು. ಆ ವಿಷಯದಲ್ಲಿ ಮೊದಲು ಮಮ್ಮ ಎಲ್ಲಿದ್ದಾರೆ ಹೇಳು ಎಂದಳು. ಹೇಳಿದ್ನಲ್ಲ, ಹಾಸ್ಪಿಟ್ಲಲ್ಲಿದ್ದಾರೆ. ಯಾವ ಹಾಸ್ಪಿಟ್ಲು? ನಾನು ಅವರನ್ನು ನೋಡಬೇಕು. ಇಲ್ಲ, ಅವರನ್ನು ನೋಡೋದಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ನೀನು ಅಲ್ಲಿಗೆ ಹೋಗೋ ಹಾಗಿಲ್ಲ. ಅಜಯ್ ಅಂಜುವಿನ ಮಾತಿಗೆ ಸಿಟ್ಟಿನಲ್ಲೇ ಉತ್ತರ ಕೊಡುತ್ತಿದ್ದ. ಅಂಜು ಪದೇ ಪದೇ ಮುಕ್ತಾಳ ಬಗ್ಗೆ ಕೇಳುತ್ತಾ ಇದ್ದಿದ್ದು ಅವನಿಗೆ ಕಿರಿಕಿರಿ ಅನ್ನಿಸುತ್ತಿತ್ತು. ಅದೆಂಥ ಹಾಸ್ಪಿಟಲ್ಲು? ಯಾಕೆ ಅವರನ್ನು ನೋಡೋಗ್ಬಿಡೋದಿಲ್ಲ? ಅವರಿರೋದು ಹಾಸ್ಪಿಟಲ್ನಲ್ಲ ಅಥವಾ ಜೈಲ್ನಲ್ಲ? ಅಂಜುವಿನ ಮಾತುಗಳು ಅಜಯ್ನನ್ನು ಇನ್ನೂ ರೇಗಿಸುತ್ತಿದ್ದವು. ಅವರ ಮೇಲಿನ ದ್ವೇಷದಿಂದ ನೀನು ಅವರನ್ನು ಏನೂ ಮಾಡಿಲ್ಲ ತಾನೇ? ಅಂಜು ಎಂದಾಗ ಅಜಯ್ ತಡೆಯದಾದ. ಅಂಜುವಿನ ಕೆನ್ನೆ ಅಜಯನ ಕೋಪದ ರುಚಿ ನೋಡಿತ್ತು. ಅಜಯ್ ಅಂಜುವಿನ ಕೆನ್ನೆಗೆ ಹೊಡೆಯುವುದಕ್ಕೂ ಚಾರು ಒಳಗೆ ಬರುವುದಕ್ಕೂ ಸರಿ ಹೋಗಿತ್ತು. ಅಜಯ್, ಏನು ಮಾಡ್ತಾ ಇದ್ದೀರಾ ನೀವು ಎಂದು ಕೇಳುತ್ತಾ ಅಂಜುವನ್ನು ಬಳಸಿ ಹಿಡಿದಳು. ಚಾರು, ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ದೋರು ನನ್ನ ಮನೇಲಿ ಇರೋದು ಬೇಡ ಎಂದು ಹೇಳಿ ಅಂಜುವಿನ ಕಡೆ ತುಚ್ಛವಾದ ನೋಟ ಬೀರಿ ಅಲ್ಲಿಂದ ಹೊರಟು ಹೋದನು. ಅನಿ, ಭೂಮಿ ಯಾಕೋ ತುಂಬ ಅಳ್ತಾ ಇದ್ಲು ಕಣೋ. ಯಾಕೋ ತೀರಾ ಬೇಜಾರಲ್ಲಿದ್ದಾಳೆ. ಏನೇನೋ ಮಾತಾಡ್ತಾ ಇದ್ದಾಳೆ. ಸ್ವಲ್ಪ ಮನೆ ಕಡೆ ಬೇಗ ಬಾಪ. ಅಳುತ್ತಲೇ ಫೋನ್ ಮಾಡಿದ್ದರು ಭಾಮ. ಇನ್ನು 10 ನಿಮಿಷದಲ್ಲಿ ಮನೇಲಿರ್ತೀನಮ್ಮ, ನೀವು ಸ್ವಲ್ಪ ಅವಳ ಹತ್ರನೇ ಕೂತಿರಿ ಎಂದು ಹೇಳಿ ಅಭಿಯ ಕಡೆ ನೋಡಿದನು ಅನಿಲ. ಅಭಿ, ನೀನಿನ್ನ ಮನೆ ಕಡೆ ಹೋಗು, ಥಂಡಿ ಗಾಳಿ ಬೇರೆ ಇದೆ ಎಂದು ಅಲ್ಲಿಂದ ಹೊರಡಲು ಅನುವಾದನು. ಫೋನ್ ಕರೆ ಸ್ವೀಕರಿಸಿದ ಮೇಲೆ ಅನಿಲ್ನ ಮುಖದಲ್ಲಿ ಚಿಂತೆಯ ಹಾಗೂ ದುಃಖದ ಗೆರೆಗಳು ಆಳವಾಗಿದ್ದನ್ನು ಗಮನಿಸಿದ ಅಭಿ. ಅನಿಲ, ಏನಾಯಿತು? ಈಗ ಫೋನ್ ಮಾಡಿದ್ಯಾರು? ಎನಿಥಿಂಗ್ ಸೀರಿಯಸ್ ಎಂದು ಕೇಳಿದ. ಭೂಮಿ ಯಾಕೋ ಬೇಜಾರಲ್ಲಿದ್ದಾಳೆ ಅಂತ ಅಮ್ಮ ಫೋನ್ ಮಾಡಿದ್ರು. ಅವತ್ತು ಆ ಘಟನೆ ನಡೆದಾಗಿಂದ ಭೂಮಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ನಾನು ಅವಳನ್ನು ಒಬ್ಬಳನ್ನೇ ಮನೇಲಿ ಬಿಟ್ಟು ಬರಬಾರ್ದಾಗಿತ್ತೋ ಏನೋ ಎಂದನೋ ಅನಿಲ. ಓಹ್, ನಾನು ಬರ್ತೀನಿ ಅನಿಲ. ಒಂದು ಸಾರಿ ಭೂಮಿ ಜೊತೆ ನಾನು ಕೂಡ ಮಾತಾಡಬೇಕು. ಅಭಿಯ ದನಿಯಲ್ಲಿ ಭೂಮಿಯೆಡೆ ಇದ್ದ ಕಾಳಜಿಯಲ್ಲಿನ ಪ್ರಾಮಾಣಿಕತೆಯನ್ನು ಅನಿಲ ಗುರುತಿಸಿದ್ದ. ಇವತ್ತು ಬೇಡ ಅಭಿ, ನೀನೀಗ ಮನೆಗೆ ಬಂದ್ರೂ ಮನೆಯಲ್ಲಿ ನಿನ್ನ ಭೂಮಿ ಜೊತೆ ಏನೂ ಮಾತಾಡೋಕ್ಕಾಗಲ್ಲ. ಮೊದಲು ನಾನು ಭೂಮಿನ ಸಮಾಧಾನ ಮಾಡಬೇಕು. ಆಮೇಲೆ ಅವಳಿಗೆ ನೀನು ಯಾರು ಅನ್ನೋದನ್ನು ನಿಧಾನಕ್ಕೆ ತಿಳಿಸಿ ಹೇಳಬೇಕು. ನಿನ್ನ ಹಿನ್ನೆಲೆ ತಿಳಿದ ಮೇಲೂ ಭೂಮಿ ನಿರ್ಧಾರ ಏನಿರುತ್ತೋ ಅದೇ ನನ್ನ ನಿರ್ಧಾರ. ಭೂಮಿ ಒಪ್ಪಿದ್ರೆ ಬೇರೆ ಯಾರು ಬೇಡ ಅಂದರೂ ನಾನು ಕೇಳಲ್ಲ. ಆದರೆ ಭೂಮಿ ಒಪ್ಪದೆ ಹೋದರೆ ಬೇರೆ ಯಾರು ಒಪ್ಪಿದ್ರೂ ಈ ಮದುವೆ ನಡೆಯಲ್ಲ ಎಂದನು. ಈ ಮಾತಿಗೆ ನನ್ನ ಒಪ್ಪಿಗೆ ಇದೆ ಎಂಬಂತೆ ತಲೆ ಆಡಿಸಿದ ಅಭಿ. ಏನಾಯ್ತಂಜು, ಅಜಯ್ ಜೊತೆ ಯಾವ ವಿಷಯಕ್ಕೆ ಜಗಳಾಡ್ತಾ ಇದ್ದೆ? ಅಂಜುವನ್ನು ಅಲ್ಲಿಯೇ ಇದ್ದ ಚೇರ್ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಟ್ಟು ಅಂಜುವನ್ನು ಪ್ರಶ್ನಿಸಿದಳು ಚಾರು. ನನ್ನ ಮೇಲೆ ಕೈ ಮಾಡ್ದಲ್ಲ, ನಾನು ಸುಮ್ಮನೆ ಇರಲ್ಲ. ಏನು ಅಂದ್ಕೊಂಡಿದ್ದಾನೆ ನನ್ನನ್ನು? ಪೊಲೀಸಿಗೆ ಕಾಲ್ ಮಾಡ್ತೀನಿ. ಎಸ್, ಐ ವಿಲ್ ಸೆಂಡ್ ಹಿಮ್ ಬಿಹೈಂಡ್ ದ ಬಾಸ್. ನನ್ನ ಮೊಮ್ಮಗೆ ಹಿಂಸೆ ಕೊಡ್ತಾ ಇದ್ದಾನಲ್ವಾ, ಅವನಿಗೆ ಶಿಕ್ಷೆ ಕೊಡಿಸ್ತೇ ಬಿಡಲ್ಲ. ಏದಿಸುರು ಬಿಡುತ್ತಾ ತನ್ನೊಳಗೆ ತಾನೇ ಮಾತನಾಡಿಕೊಳ್ಳುತ್ತಾ ಇದ್ದಳು ಅಂಜು. ಆ ಮಾತುಗಳನ್ನು ಕೇಳಿ ಚಾರು ಗಾಬರಿಗೊಂಡಳು. ಅಂಜು, ಏನು ಹೇಳ್ತಾ ಇದೆಯಾ? ನೀನು ಏನು ಮಾತಾಡ್ತಾ ಇದೆಯಾ ಅಂತನಾದರೂ ನಿನಗೆ ಗೊತ್ತಿದೆಯಾ? ಸ್ವಲ್ಪ ಕಠಿಣವಾಗಿಯೇ ಕೇಳಿದಳು ಚಾರು. ಅಂಜು ಚಾರುವಿನ ಮುಖವನ್ನೇ ದುರುದುರು ನೋಡಿ ಏನೂ ಮಾತನಾಡದೆ ಅಲ್ಲಿಂದ ತನ್ನ ರೂಮಿನ ಕಡೆ ನಡೆದಳು. ಅಂಜು ಆಡಿದ ಮಾತುಗಳನ್ನು ಅಜಯ್ನಿಗೆ ತಿಳಿಸಲು ಚಾರು ಅವನ ಕೋಣೆಯ ಕಡೆ ನಡೆದಳು. ಅಂಜು ತನ್ನ ಮೊಬೈಲ್ ತೆಗೆದು ಸೀದಾ ಪ್ರಿನ್ಸ್ಗೆ ಕಾಲ್ ಮಾಡಿದಳು.
ತನ್ನ ಮೊಬೈಲ್ ಪರದೆಯ ಮೇಲೆ ಅಂಜುವಿನ ಹೆಸರು ನೋಡಿ ತುಟಿ ವಕ್ರವಾಗಿಸಿ ನಕ್ಕ ಪ್ರಿನ್ಸ್. ಜೊತೆಯಲ್ಲೇ ಕುಳಿತು ಮದ್ಯ ಸೇವಿಸುತ್ತಿದ್ದ ತನ್ನ ಅಪ್ಪನಿಗೆ ಮೊಬೈಲ್ ತೋರಿಸುತ್ತಾ, ನೋಡಿ ಡ್ಯಾಡ್, ಮೀನು ಬಲೆಗೆ ಬಿದ್ದಾಯಿತು. ನಾನು ಹೇಳ್ಕೊಟ್ಟ ಮಾತು ಉಪಯೋಗಕ್ಕೆ ಬಂದಿದೆ. ಇವಳು ಖಂಡಿತ ಅಜಯ್ ಜೊತೆ ಜಗಳ ಆಡಿರ್ತಾಳೆ. ಇನ್ಮೇಲೆ ಅಜಯ್ ಕತೆ ಎನ್ನುತ್ತಾ ನಕ್ಕನು. ಮಗನ ದನಿಗೆ ದನಿ ಸೇರಿಸಿದ ಜಾನ್, ಫೋನ್ನ ಸ್ಪೀಕರ್ನಲ್ಲಿಡು. ನಿನ್ನ ಗಿಣಿಮಿರಿ ಏನು ಮಾತಾಡುತ್ತೆ, ಹೇಗೆ ಮಾತಾಡುತ್ತೆ ಅಂತ ನಾನು ಕೇಳಿಸ್ಕೊಳ್ತೀನಿ ಎಂದ. ಒಪ್ಪಿದ ಮಗ ಸ್ಪೀಕರ್ ಆನ್ ಇಟ್ಟು ಮಾತು ಆರಂಭಿಸಿದ. ಹೇಳಂಜು, ಎಲ್ಲ ಓಕೆನಾ ಎಂದು ಕೇಳಿದ. ಪ್ರಿನ್ಸ್, ನಾನು ಅಜಯ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಇವತ್ತು ಮಮ್ಮನ ಬಗ್ಗೆ ಕೇಳಿದ್ದಕ್ಕೆ ಅವನು ನನ್ನ ಕೆನ್ನೆಗೆ ಹೊಡೆದ. ಮೊದಲು ಅವನನ್ನು ಜೈಲಿಗೆ ಹಾಕಿಸ್ತೀನಿ, ಆಮೇಲೆ ಮಮ್ಮನ ನರಕದಿಂದ ಈಚೆ ಕರ್ಕೊಂಡು ಬರ್ತೀನಿ ಎಂದಾಗ ಜಾನ್ ಹೌಹಾರಿದ. ಪ್ರಿನ್ಸ್ ಫೋನ್ ಮ್ಯೂಟ್ ಮಾಡಿ, ಅವಳು ಅಜಯ್ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾವು ಬೀದಿಗೆ ಬರ್ತೀವಿ, ಬೇಡ ಅಂತ ಹೇಳು ಎಂದು ಹೇಳಿದ. ಏನಾಯ್ತಂಜು, ಯಾಕಿಷ್ಟು ಕೋಪದಲ್ಲಿದೆಯಾ? ಅಲ್ಲಿ ಏನಾಯಿತು ಅಂತ ಮೊದಲು ನನಗೆ ಹೇಳು ನಿಧಾನವಾಗಿ ಕೇಳಿದ ಪ್ರಿನ್ಸ್. ಏನು ಹೇಳೋದು ಪ್ರಿನ್ಸ್, ನಾನು ಮಮ್ಮನ ಬಗ್ಗೆ ಕೇಳಿದ್ದಕ್ಕೆ ಅಜಯ್ ನನ್ನ ಮೇಲೇ ಕೈ ಮಾಡ್ದ. ನನ್ನನ್ನು ಅವನು ತುಂಬ ಹಗುರವಾಗಿ ತೊಗೊಂಡ್ಬಿಟ್ಟಿದ್ದಾನೆ. ನನ್ನ ಕೆನ್ನೆಗೆ ಹೊಡೆದಿದ್ದಾನಲ್ಲ ಅವನು, ಅದ್ರ ಪರಿಣಾಮನ ಅವನು ಅನುಭವಿಸ್ಬೇಕು. ಅದಕ್ಕೆ ಅವನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ. ಸ್ವಲ್ಪ ದಿನ ಜೈಲ್ ಒಳಗಿದ್ದರೆ ಬುದ್ಧಿ ಬರುತ್ತೆ. ಅಷ್ಟೇ ಅಲ್ಲ, ನನಗೆ ಮಮ್ಮನ ನೋಡೋಕೆ ಬಿಡ್ತಿಲ್ಲ ಅಲ್ಲ, ಅದಕ್ಕೆ ನಾನು ಹೇಬಿಯಸ್ ಕಾರ್ಪಸ್ ಅಪ್ಲಿಕೇಶನ್ ಹಾಕ್ತೀನಿ. ಆಗ ಅವರಾಗಿಯೇ ಮಮ್ಮನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಎಂದವಳ ದನಿಯಲ್ಲಿ ರೋಷ ತುಂಬಿತ್ತು. ಜಾನ್ ಅವಳ ಮಾತಿಗೆ ತುಸು ಹೆದರಿದ. ಪ್ರಿನ್ಸ್ ಅವನ ಹೆಗಲ ಮೇಲೆ ಕೈ ಹಾಕಿ ರಿಲ್ಯಾಕ್ಸ್ ಆಗುವಂತೆ ಭುಜ ಅಮುಕಿ, ಕಾಮ್ ಡೌನ್ ಬೇಬಿ, ಕೂಲ್ ಡೌನ್. ನೀನು ಹೀಗೆಲ್ಲ ಮಾಡಿದ್ರೆ ನಿನ್ನ ಅಣ್ಣನ ಮರ್ಯಾದೆ ಹೋಗುತ್ತಲ್ವಾ? ಅದು ಸರಿಯಲ್ಲ ಬೇಬಿ. ಎಷ್ಟೇ ಆದರೂ ಅಜಯ್ ನಿನ್ನ ಅಣ್ಣ. ಅವನಿಗೆ ತೊಂದರೆ ಆದರೆ ನೀನು ಖುಷಿಯಾಗಿರೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಅವನು ನಿನಗೆ ಹೊಡೆದ ಅಂತ ಕೋಪ ತಾನೆ. ಅಣ್ಣ ತಂಗಿಗೆ ಹೊಡೆಯೋದು, ಅಪ್ಪ ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳೋದು, ಇದಕ್ಕೆಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ನೀನೀಗ ಪೊಲೀಸ್ ಸ್ಟೇಷನಿಗೆ ಹೋದರೆ ಕೋದಂಡ ಅಂಕಲ್ಗೂ ಬೇಜಾರಾಗುತ್ತೆ. ಮೊದಲೇ ಅವರಿಗೆ ಆರೋಗ್ಯ ಸರಿ ಇಲ್ಲ, ಅದರ ಮಧ್ಯ ಈ ನೋವು ಬೇರೆ ಕೊಡ್ತೀಯಾ ಎಂದು ನಯವಾಗಿ ಮಾತಾಡಿದ. ಅವನ ಮಾತನ್ನು ಕೇಳಿ ಅಂಜು ಸ್ವಲ್ಪ ಸಮಾಧಾನಗೊಂಡಳು. ಆದರೆ ಮಮ್ಮನ ವಿಷಯ ಏನು ಮಾಡೋದು? ಚಿಂತೆಯಿಂದ ಕೇಳಿದಳು. ಮುಕ್ತ ಆಂಟಿ ವಿಷಯನ ನನಗೆ ಬಿಡು, ಅವರನ್ನು ಮೀಟ್ ಮಾಡಿಸೋ ಜವಾಬ್ದಾರಿ ನಂದು ಎಂದವನ ಮಾತು ಕೇಳಿ ಸಮಾಧಾನದ ಉಸಿರು ಬಿಟ್ಟಳು ಅಂಜು. ಅಜಯ್ನಿಂದ ತಿಂದ ಏಟಿನ ನೋವನ್ನು ಮರೆಯದಾದಳು ಅಂಜು. ನನ್ನನ್ನು ತಣಿಸೋಕ್ಕೆ ಅವನಿಗೇನು ಅಧಿಕಾರ ಇದೆ? ಇಲ್ಲ, ಏಟು ತಿಂದು ನಾನು ಸುಮ್ಮನೆ ಕೂರೋಕ್ಕಾಗಲ್ಲ. ಏನು ಮಾಡಲಿ? ಹೇಗಾದರೂ ಸರಿ, ನಾನು ಅವನಿಗೆ ಬುದ್ಧಿ ಕಲಿಸಲೇಬೇಕು. ತನ್ನಲ್ಲೇ ಈ ಮಾತುಗಳನ್ನು ಹೇಳಿಕೊಳ್ಳುತ್ತಾ ರೂಮಿನಲ್ಲೇ ಅತ್ತಿಂದಿತ್ತ ಓಡಾಡುತ್ತಿದ್ದಳು ಅಂಜು. ಅಜಯ್, ಅಂಜು ಮತ್ತೆ ಪ್ರಿನ್ಸ್ ಬಲೆಗೆ ಬೀಳ್ತಾ ಇದ್ದಾಳೆ. ಇಷ್ಟೊತ್ತು ಅವನ ಜೊತೆಗೇ ಫೋನಲ್ಲಿ ಮಾತಾಡ್ತಾ ಇದ್ಲು. ನೀನು ಅವಳಿಗೆ ಹೊಡೆದೆ ಅನ್ನೋ ಕೋಪಕ್ಕೆ ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೇಳ್ತಿದ್ಲು. ಆಮೇಲೆ ಆ ಪ್ರಿನ್ಸ್ ಅದೇನು ಹೇಳಿದ್ನೋ ಏನೋ, ಫೋನ್ ಕಟ್ ಮಾಡಿ ರೂಮಲ್ಲಿ ಸಿಟ್ ಮಾಡ್ಕೊಂಡು ಕೂತಿದ್ದಾಳೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಜಯ್. ಹೀಗೆ ಬಿಟ್ಟರೆ ಅಂಜು ಮತ್ತೆ ಪ್ರಿನ್ಸ್ನ ಮೋಸದ ಜಾಲಕ್ಕೆ ಬಿದ್ದುಬಿಡ್ತಾಳೆ. ಪ್ಲೀಸ್, ನೀವು ಬಂದು ಅಂಜು ಹತ್ರ ಮಾತಾಡಿ, ಅವಳನ್ನು ಸಮಾಧಾನ ಮಾಡಿ, ಇರೋ ವಿಷಯನ ಹೇಳಿಬಿಡಿ. ಚಾರು ಹೇಳಿದ ಇಷ್ಟೂ ಮಾತನ್ನು ಕೇಳಿದ ಅಜಯ್ಗೆ ಕೋಪವೇನೂ ತಗ್ಗಲಿಲ್ಲ. ಶಟಪ್ ಚಾರು, ಅಂಜು ಏನು ತಿಳುವಳಿಕೆ ಇಲ್ಲದೆ ಇರೋ ಸಣ್ಣ ಮಗು ಅಲ್ಲ. ಪದೇ ಪದೇ ಅವಳನ್ನು ಪ್ರಿನ್ಸ್ನಿಂದ ಕಾಪಾಡೋಕ್ಕೆ ನಾನು ಯಾವ ಸೂಪರ್ ಹೀರೋ ಕೂಡ ಅಲ್ಲ. ಅವತ್ತವಳಿಗೆ ಗಿಣಿಗೆ ಹೇಳ್ದಂಗೆ ಹೇಳಿದೆ ತಾನೆ, ಆ ಪ್ರಿನ್ಸ್ ಮತ್ತು ಅವನ ಅಪ್ಪನಿಂದಾನೇ ಅಪ್ಪಜ್ಜಿಗೆ ಈ ಸ್ಥಿತಿ ಬಂದಿರೋದು ಅಂತ. ಸಾಕ್ಷಿ ಸಮೇತ ಎಲ್ಲ ತೋರ್ಸಾಗಿದೆ ಅವಳಿಗೆ. ಈಗ ಮತ್ತೆ ಮತ್ತೆ ಅವಳು ಪ್ರಿನ್ಸ್ನ ಬಣ್ಣದ ಮಾತಿಗೆ ಸೋಲ್ತಾ ಇದ್ದಾಳೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಇವಳು ಹಠ ಮಾಡ್ತಾಳೆ ಅಂತ ಮುಕ್ತಾನ ಭೇಟಿ ಮಾಡಿಸೋಕೆ ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ನನಗೆ. ಮುಕ್ತಾನ ಈಗಿನ ಸ್ಥಿತಿಲಿ ಅಂಜು ಏನಾದರೂ ನೋಡಿದ್ರೆ ಬಾ, ನನಗೇ ಅವಳನ್ನು ಆ ಸ್ಥಿತಿಲಿ ನೋಡಿ ತಡಿಯೋಕ್ಕಾಗದೇ ಇರೋ ಸಂಕಟ ಆಯಿತು. ಇನ್ನು ಅಂಜು, ಅವಳಿಗಂತೂ ಸಾಧ್ಯನೇ ಇಲ್ಲ ಬಿಡು. ಸಿಟ್ಟಿನಿಂದ ಶುರುವಾದ ಮಾತು ಬೇಸರದಲ್ಲಿ ಮುಗಿದಿತ್ತು. ಮತ್ತೀಗೇನು ಮಾಡೋದು? ಅಂಜುಗೆ ಯಾರು ತಿಳಿಸಿ ಹೇಳೋದು? ಕಂಡು ಅವಳನ್ನು ಪಾಳ್ಬಾವಿಲಿ ಬಿಡೋದಕ್ಕಾಗುತ್ತಾ? ಏನು ಮಾಡೋದು ಅಂತ ತೋಚ್ತಾನೇ ಇಲ್ವಲ್ಲ. ಚಾರು ಅಲವತ್ತುಕೊಂಡಳು. ಮಾ
ಮಾ ಜಗುಲಿಯಿಂದಲೇ ಕೂಗುತ್ತಾ ಒಳಗೆ ಬಂದಿದ್ದ ಅನಿಲ. ಮಗನ ಕರೆಗೆ ಓಗೊಟ್ಟು ಭಾಮ ಅಡಿಗೆ ಮನೆಯಿಂದ ಹೊರಗೆ ಬಂದಿದ್ದರು. ಹೇಗಿದ್ದಾಳಮ್ಮ ಭೂಮಿ? ಏನು ಮಾಡ್ತಾ ಇದ್ದಾಳೆ? ನೀನು ಯಾಕೆ ಅಷ್ಟು ಗಾಬರಿಯಾಗಿ ಫೋನ್ ಮಾಡಿದ್ದು? ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದ. ಏನು ಅಂತ ಹೇಳಲಿ ಅನಿ, ಏನೇನೋ ಮಾತಾಡ್ತಾಳೆ ಕಣೋ. ಬೆಳಿಗ್ಗೆಯಿಂದ ಯಾಕೋ ತುಂಬ ಸಪ್ಪಗಿದ್ಲು. ಎಷ್ಟು ಚುರುಕಾಗಿ ಒಳಗೆ ಹೊರಗೆ ಓಡಾಡ್ಕೊಂಡಿದ್ದು ಹುಡುಗಿ. ಬೆಳಗ್ಗೆಯಿಂದ ರೂಮಲ್ಲೇ ಕೂತಿದ್ಲು. ನಾನು ಯಾಕೋ ಮೈಗೆ ಆಲಸ್ಯನೇನೋ ಅಂದ್ಕೊಂಡು ಸುಮ್ಮನಿದ್ದೆ. ಆಮೇಲೆ ಹೋಗಿ ನೋಡ್ತೀನಿ, ಹೋ ಅಂತ ಅಳ್ತಿದ್ದಾಳೆ. ಯಾಕಮ್ಮ ಭೂಮಿ ಅಂದರೆ, ನಾನು ರೋಹಿತ್ ಮನೆಗೆ ಹೋಗ್ತೀನಿ ಅನ್ನೋಕ್ಕೆ ಶುರು ಮಾಡಿದ್ಲು. ನನಗಂತೂ ಹೊಟ್ಟೆಲಿ ಬೆಂಕಿ ಬಿದ್ದಾಗಾಯಿತು ಅನಿ ಅವಳ ಮಾತು ಕೇಳಿ. ಈ ಅಂದ ಚಂದ ಎಲ್ಲ ಯಾರಿಗೋಸ್ಕರ ಎಲ್ಲ ತೆಗೆದು ಮಡಿಯಾಗಿ ರೋಹಿತ್ ಮನೆಗೆ ಹೋಗ್ತೀನಿ ಅಂದ್ಬಿಟ್ಲು. ಯಾರಿಗೋಸ್ಕರ ಬದುಕಬೇಕು ನಾನು ಅಂತೆಲ್ಲ ಅಂದ್ಬಿಟ್ಲು ಕಣೋ. ಆ ಮಾತು ಕೇಳಿ ಇನ್ನೂ ನಾನು ಬದುಕಿದ್ದೀನಲ್ಲ ಹೇಳು ಎನ್ನುತ್ತಾ ಹಣೆ ಗಟ್ಟಿಸಿಕೊಂಡು ಅಳತೊಡಗಿದರು ಭಾಮ. ಅಮ್ಮ ಅಮ್ಮ, ನೀನು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ, ನೀನೇ ಧೈರ್ಯ ಕಟ್ಟು ಕೂತ್ರೆ ಹೆಂಗೆ ಹೇಳು? ಭೂಮಿನ ಸಂಭಾಳಿಸ್ಬೇಕಾಗಿದ್ದು ನಾವೇ ಅಲ್ವಾ ಅಮ್ಮ ಎನ್ನುತ್ತಾ ಅಳುತ್ತಿದ್ದ ಅಮ್ಮನನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡಿದನು. ಅಷ್ಟರಲ್ಲೇ ಜಗನ್ನಾಥ ಅವರು ಅಲ್ಲಿಗೆ ಬಂದಿದ್ದರು. ಒಂದೇ ಹೊತ್ತಿನಲ್ಲಿ 10 ವರ್ಷ ವಯಸ್ಸು ಹೆಚ್ಚಾದಂತೆ ಕಂಡರು ಅನಿಲ್ನ ಕಣ್ಣಿಗೆ. ಅನಿಲ, ಭೂಮಿ ಬದುಕಿಗೊಂದು ದಾರಿ ಮಾಡಬೇಕಣೋ. ಹೀಗೆ ಬಿಟ್ಟರೆ ನಮ್ಮ ಮಗು ನಮಗೆ ದಕ್ಕದೇ ಹೋಗ್ಬೋದು. ಇಷ್ಟು ದಿನ ಹೀಗೆ ಬಿಟ್ಟಿದ್ದೇ ತಪ್ಪಾಗಿದೆ. ಇನ್ನು ಆ ತಪ್ಪು ಮುಂದುವರಿಬಾರ್ದು ಕಣಪ್ಪ ಎಂದರು. ಅಪ್ಪಾಜಿ, ನೀವು ಹೇಳೋದು ಸರಿ ಇದೆ. ಅವಳ ಭವಿಷ್ಯದ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೇಬೇಕು. ನಂಗೆ ಸ್ವಲ್ಪ ಸಮಯ ಕೊಡಿಯಪ್ಪ, ಒಂದೊಳ್ಳೆ ನಿರ್ಧಾರ ಮಾಡೋಣ. ಭೂಮಿ ಬಾಳನ್ನು ಬಂಗಾರ ಮಾಡೋ ಜವಾಬ್ದಾರಿ ನಂದು ಎಂದ ಮಗನನ್ನು ಹೆಮ್ಮೆಯಿಂದ ನೋಡಿ ಹೆಗಲ ಮೇಲಿದ್ದ ಶಲ್ಯನಾಂಚದಿಂದ ಹಸಿಯಾಗಿದ್ದ ಕಣ್ಣನ್ನು ಒರೆಸಿಕೊಂಡರು ಜಗನ್ನಾಥ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.